ಅಷ್ಟನೇ. ರಮ್ಯಾ ಫ್ರೆಂಡ್ ಬಾಯ್ ಫ್ರೆಂಡ್ ಮಾಡಿದ್ಯಾರು? ಇಷ್ಟಕ್ಕೂ ಈತ ಯಾರು? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಶಮ್ಮಿ ಶೆಟ್ಟಿ. ನಟಿ ರಮ್ಯಾ ರಾಜಕಾರಣಕ್ಕೆ ಗುಡ್ ಬೈ ಹೇಳಿದ್ರು. ಸಿನಿಮಾಗೆ ಮತ್ತೆ ಹಾಯ್ ಹೇಳ್ತಾ ಕಂಬ್ಯಾಕ್ ಕೂಡ ಮಾಡಿದ್ರು. ನಿರ್ಮಾಣ ಸಂಸ್ಥೆ ಕೂಡ ಆರಂಭಿಸಿದ್ರು. ಅದು ಒಂದೇ ಸಿನಿಮಾಗೆ ಅದು ಬಾಗಿಲು ಹಾಕಿಕೊಳ್ಳುವಂತಾಯ್ತು. ಆದ್ರೆ ಇತ್ತ ನಟನೆಗೆ ಮರಳುತ್ತೇನೆ ಅಂದ್ರು. ಅದು ಬೇಡ ಇದು ಬೇಡ ಅಂತ ಕೊನೆಗೆ ಉತ್ತರಾಖಂಡದಲ್ಲಿ ಡಾಲಿಗೆ ಜೋಡಿಯಾಗಿ ಬಣ್ಣ ಹಚ್ಚಿದ್ರು. ಅದು ಬೇಡ ಅಂತ ಉತ್ತರಾಖಂಡದಿಂದ ಹೊರ ಬಂದ್ರು. ಆದ್ರೀಗ ರಮ್ಯಾ ಮುಂದಿನ ನಿರ್ಧಾರ ಏನು ಅನ್ನೋದ್ರ ಮೇಲೆ ಎಲ್ಲರ ಚಿತ್ತ ಮೂಡಿದೆ. ಇನ್ನು ಇತ್ತೀಚೆಗೆ ಅವರು ಸಂಜೀವ್ ಅನ್ನುವಂತಹ ಬಹುಕಾಲದ ಗೆಳೆಯನ ಜೊತೆಗೂಡಿ ಸಿಕ್ಕಾಪಟ್ಟೆ ಓಡಾಡಿದ್ರು. ಅದೇ ಸಂಜೀವ್ ಮೋಹನ್ ಜೊತೆ ಹಸಮಣೆ ಕೂಡ ಏರ್ತಾರೆ, ಸಪ್ತಪದಿ ತುಳಿಯುತ್ತಾರೆ ಅಂತೆಲ್ಲ ಪುಕಾರು ಕೂಡ ಆಗಿತ್ತು. ಆದ್ರೀಗ ಎಲ್ಲಾ ಅಂತೆ ಕಂತೆಗಳಿಗೆ ಸ್ವತಃ ರಮ್ಯಾ ಅವರೇ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಆದ್ರೆ ಈ ಸಂಜೀವ್ ಮೋಹನ್ ಯಾರು? ರಮ್ಯಾಗೆ ಏನಾಗ್ಬೇಕು? ಮದುವೆ ಆಗ್ತಾರಾ ಇಲ್ವಾ ಅನ್ನುವ ನಿಮ್ಮ ಕ್ಯೂರಿಯಾಸಿಟಿಗೆ ಉತ್ತರ ಇಲ್ಲಿದೆ ನೋಡಿ. ಕನ್ನಡ ಚಿತ್ರರಂಗದಲ್ಲಿ ಮೋಹಕ ತಾರೆ ಎಂದು ಕರೆಸಿಕೊಂಡಾಗಲೇ ರಾಷ್ಟ್ರ ರಾಜಕಾರಣದಲ್ಲಿ ಕಳೆದು ಹೋದವರು ರಮ್ಯಾ. ಚಿತ್ರರಂಗದಿಂದ ದೂರ ಸರಿದು ರಾಜಕೀಯದ ಚದುರಂಗವಾಡಲು ಹೋದ ರಮ್ಯಾ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಕಾಲೆಳಿಸಿಕೊಂಡ ಉಗ್ಗಿಸಿಕೊಂಡ ಏಕೈಕ ಗಟ್ಟಿಗಿತ್ತಿ ಕೂಡ ಹೌದು. ಇಂಥ ರಮ್ಯಾಗೆ ಈಗ 42ರ ಹರೆಯ. ಹೀಗಾಗಿ ಇವರ ಮದುವೆ ಚಿಂತೆಯನ್ನು ಆಗಾಗ ಅವರ ಅಭಿಮಾನಿಗಳು ಮಾಡುತ್ತಿರುತ್ತಾರೆ. ರಮ್ಯಾ ಯಾವುದೇ ಹುಡುಗನ ಜೊತೆ ಕಾಣಿಸಿಕೊಳ್ಳಲಿ ಅವರ ಜೊತೆ ಮದುವೆಯನ್ನು ಮಾಡಿಸಲು ಮುಂದಾಗುತ್ತಾರೆ. ಆ ಹುಡುಗನ ಕುಲ ಗೋತ್ರ ಜಾತಕವನ್ನೆಲ್ಲ ಜಾಲಾಡುತ್ತಾರೆ. ಕಳೆದ ವರ್ಷ ಇಂತಹದ್ದೇ ಒಂದು ಪ್ರಯತ್ನ ನಡೆದಿತ್ತು. ವರ್ಷಾಂತ್ಯದಲ್ಲಿ ರಮ್ಯಾ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಹೌದು, ಅಸಲಿಗೆ ಕಳೆದ ವರ್ಷ ತಮ್ಮ ಜನ್ಮದಿನದ ಪ್ರಯುಕ್ತ ರಮ್ಯಾ ಕೀನ್ಯಾ ಪ್ರವಾಸದಲ್ಲಿದ್ದರು. ಈ ಸಮಯದಲ್ಲಿ ಸಂಜೀವ್ ಎಂಬ ವ್ಯಕ್ತಿ ಹ್ಯಾಪಿ ಬರ್ತ್ಡೇ ದಿ ಯು, ಲವ್ ಯು ಫಾರ್ ಎವರ್ ಎಂದು ಶುಭ ಕೋರಿದ್ದರು. ರಮ್ಯಾ ಜೊತೆ ಇರುವ ಫೋಟೋ ಶೇರ್ ಮಾಡಿದ್ದರು. ಇದಕ್ಕೆ ರಮ್ಯಾ ಕೂಡ ಲವ್ ಯು ಸನಾ ಎಂದು ಉತ್ತರವನ್ನು ಕೂಡ ನೀಡಿದ್ದರು. ಕೀನ್ಯಾದ ಮಸಾಯಿ ಮಾರಾ ರಾಷ್ಟ್ರೀಯ ಮೀಸಲು ಭಾಗದಲ್ಲಿ ಸಂಜೀವ್ ಅವರ ಜೊತೆಯಲ್ಲಿಯೇ ರಮ್ಯಾ ಅವರ ಬರ್ಡೇ ಪಾರ್ಟಿ ನಡೆದಿತ್ತು. ಹೀಗಾಗಿ ಎದೆ ಹೊಡೆದುಕೊಂಡ ಅನೇಕರು ಸಂಜೀವ್ ಮೋಹನ್ ಜೊತೆ ರಮ್ಯಾ ಮದುವೆಯಾಗಲಿದ್ದಾರೆ ಎಂದು ಪುಕಾರು ಹಬ್ಬಿಸಿದ್ದರು. ತಮಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದ ಹುಡುಗನ ಜೊತೆ ರಮ್ಯಾ ಲವ್ ಅಲ್ಲಿ ಬಿದ್ದಿದ್ದಾರೆ ಎಂದೆಲ್ಲ ಮಾತನಾಡಿದ್ದರು. ಆದ್ರೆ ಈ ಕುರಿತು ರಮ್ಯಾ ಆಗ ಮಾತನಾಡಿರಲಿಲ್ಲ. ಆದ್ರೆ ಈಗ ಮಾತನಾಡಿದ್ದಾರೆ. ಸುದ್ದಿ ಸುಳ್ಳು ಎಂದು ಹೇಳಿದ್ದಾರೆ. ಹೌದು, ಅಸಲಿಗೆ ಟ್ರೋಲ್ ಪೇಜ್ ಒಂದು ಪೋಸ್ಟ್ ಹಂಚಿಕೊಂಡಿತ್ತು. ಆ ಪೋಸ್ಟ್ ನಲ್ಲಿ ಸ್ಯಾಂಡಲ್ವುಡ್ ಮೋಹಕ ತಾರೆ ರಮ್ಯಾ ಅವರ ಬಾಯ್ ಫ್ರೆಂಡ್ ಸಂಜೀವ್ ಮೋಹನ್ ಇವರು ರಮ್ಯಾ ಅವರನ್ನು ಪ್ರೀತಿಯಿಂದ ಡ್ಯೂಸ್ ಎಂದು ಕರೀತಾರೆ. ಇದೇ ವರ್ಷ ಹಸೆಮಣೆ ಏರಲಿದ್ದಾರೆ. ತಮ್ಮ ಕ್ರಶ್ ಮದುವೆ ಆಗ್ತಿದ್ದಾರೆ ಕಣ್ರಪ್ಪ ಎಂದು ಬರೆಯಲಾಗಿತ್ತು. ಈ ಪೋಸ್ಟ್ ರಮ್ಯಾ ತಮ್ಮ ಇನ್ಸ್ಟಾಗ್ರಾಂನ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಫೇಕ್ ಎಂದು ಬರೆದುಕೊಂಡಿದ್ದಾರೆ. ಈ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಇಷ್ಟಕ್ಕೂ ಈ ಸಂಜೀವ್ ಮೋಹನ್ ಯಾರು ಎನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿ ಬರುತ್ತೆ. ಇವರಿಬ್ಬರನ್ನು ಹತ್ತಿರದಿಂದ ನೋಡಿರುವ ಅನೇಕರ ಪ್ರಕಾರ ರಮ್ಯಾ ಮತ್ತು ಸಂಜೀವ್ ಮೋಹನ್ ಅವರ ನಡುವೆ ಇರುವುದು ಅಕ್ಕ ಮತ್ತು ತಮ್ಮನ ಸಂಬಂಧ. ಸದ್ಯ ರಮ್ಯಾ ಮತ್ತು ಸಂಜೀವ್ ಮೋಹನ್ ಮದುವೆ ಆಗ್ತಾರೆ ಎನ್ನುವಂತಹ ಸುದ್ದಿ ಫೇಕ್ ನ್ಯೂಸ್ ಎಂದು ಸ್ವತಃ ರಮ್ಯಾ ಅವರೇ ಪೋಸ್ಟ್ ಮಾಡೋದ್ರ ಮೂಲಕ ಈ ಸುದ್ದಿಯನ್ಗೆ ಒಂದು ತೆರೆ ಎಳೆದಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.